ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಪಯಣ ಚಿಕ್ಕಮಂಗ್ಳೂರು. ಇಲ್ಲಿ ಒಂದು ಕಾಮನ್ ಪಾಯಿಂಟಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮೀಟ್ ಮಾಡಿ ಅಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡೋದು. ಲೆಟ್ಸ್ ಗೋ. Sorry. It's pasang man. Baka bang al train control ಅದು ಸರಿ ಇದಾಡ. ನಾನು ಪ್ರತಿ ಸಲ ಚಿಕ್ಕಮಂಗ್ಳೂರು ವಿಸಿಟ್ ಮಾಡಿದಾಗ ಯಾವಾಗಲೂ ಅನ್ಕೊತಾ ಇದ್ದೆ ನಾನು ಇಲ್ಲಿಗೆ ಬೈಕ್ ರೈಡ್ ಹೋಗಬೇಕು ಅಂತ. ಸೊ ಫೈನಲಿ ಇಟ್ ಈಸ್ ಹ್ಯಾಪನಿಂಗ್. ಅದು ನನ್ನ ಹಂಟರಲ್ಲಿ ಹೋಗ್ತಾ ಇರೋದು ಇನ್ನೊಂಥರ ಹೊಸ ಕಿಕ್ ಕೊಡ್ತಾ ಇದೆ. ಎಂಥ ವೆದರ್ ಬೆಂಗಳೂರಲ್ಲಿ ಈ ಥರ ನೋಡಿ ಸುಮಾರು ಟೈಮ್ ಆಯಿತಾ. ಅದು ಮೇ ಬಿ ನಾವು ಎದ್ದೇಳೋದು ಲೇಟ್ ಅಂತ. ಬೆಂಗಳೂರು ದಿನ ಹೀಗೆ ಇರಬಹುದು. ಎಷ್ಟಾಯ್ತು ಟೈಮ್? ಇವಾಗ ಒಂದು 6 ಕಾಲ. ವಾಯ್ ಚಿಕ್ಕಮಂಗ್ಳೂರು ಫಾಗ್ ಇನ್ ಬ್ಯಾಂಗ್ಳೂರು ಅಲ್ಲ ಅಲ್ಲ ಚಿಕ್ಕಮಂಗ್ಳೂರದ್ದು ವೈಬ್ ಬೇರೆ. ಅದೇ ಹೊಗೆ ಸಾವು ಫಾಗಲ್ಲ, ಅದು ಸ್ಮೆಲ್ ಹೊಡಿತಾ ಇದೆ. ಅದು ಹೊಗೆ ಬೆಂಕಿ ಹಾಕಿದ್ದಾರೆ ಎಲ್ಲೋ. ಸಡನ್ನಾಗಿ ನೆನಪಾಯಿತು ನಾವು ಹೊಟ್ಟೆ ಪೂಜೆ ಮಾಡೇ ಇಲ್ಲ ಅಂತ. ಸೊ ಇಟ್ಸ್ ಅ ಬ್ರೇಕ್ಫಾಸ್ಟ್ ಟೈಮ್. ಡೀಪ್ ಡಿಸ್ಕಷನ್ ಮಾಡಿ ಎಲ್ಲೋಗೋದು ಅಂತ ಫೈನಲಿ ಆ್ಯಸ್ ಯೂಶುವಲ್ ನಮ್ಮ ಎ ಟು ಬಿಗೆ ಹೋದ್ವಿ. ಹೌದು, ಎಷ್ಟು ನೀವು ಮತ್ತೆ ಡೊಮೆಸ್ಟಿಕ್ ವಿಡಿಯೋದಲ್ಲಿ ಬರ್ತದೆ. ಇವರು ಬಂದೆ ಸರಿ ಇಲ್ಲ. ಹೌದು, ಇವರೇ ಹಾಳು ಮಾಡೋದು ಹೊಡೆದು. ವಿಡಿಯೋಗ್ರಾಫರ್ ಸರಿ ಇಲ್ಲ. ವಿಡಿಯೋಗ್ರಾಫರ್ ಅವರಿಗೆ ಮಸ್ತ್ ಡೊಮೆಸ್ಟಿಕ್ ವೈಲೆನ್ಸ್. ಇಲ್ಲಾಂದ್ರೆ ಬೋರ್ ಆಗ್ತದೆ. ಹಲೋ ಮೈಕ್ ಟೆಸ್ಟಿಂಗ್. ಮೀಟ್ ಶೈಲಕ್ಕ, ನ್ಯೂ ಪ್ರೊವೈಡರ್. ನಮ್ಮ ಶೈಲಕ್ಕ 100 ಕಿಲೋಮೀಟರ್ಸ್ ರೈಡ್ ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಅನಿಸ್ತಿದೆ? ಫಸ್ಟ್ ಟೈಮ್ ಲಾಂಗ್ ರೈಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಖುಷಿ ಉಂಟು, ಆದರೆ ಇನ್ನೂ ಪರ್ಫೆಕ್ಷನ್ ಬೇಕು. ಅಳಬೇಡ ಮಗುವೆ ತೆಂಗಿನಕಾಯಿ. ಹಂಗಲ್ಲ ಅದು. ಅಳಬೇಡ ನಿನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ. ಇವನೊಂದು ಹಳೆ ಹಾಡು ವಿಡಿಯೋ ನೋಡ್ದೆ ಆಯ್ತಾ, ಅದ್ರಲ್ಲಿ ಆ ಸಾಂಗ್ ಇತ್ತು. ಅವಾಗಿಂದ ಅದೇ ಹಾಡು ಹೇಳ್ತಾ ಇದ್ದೆ. ತೆಂಗಿನಕಾಯಿ ಅಂತಿದ್ದಾನೆ. ತೆಂಗಿನಕಾಯಿ ಮಂಡೆ ಮೇಲೆ ಓಕೆ, ಅವ್ರ ಫ್ಯಾಮಿಲಿಯವ್ರು ಅಂದ್ರೆ ಎಲ್ಲರೂ ಚಂದ ಮಾತಾಡ್ತಾರೆ. ಅಯ್ಯೋ ಬಂದಾಯ್ತಾ ಏನು ಇವರಿಗೆ ಎಂತ ಕೇಳಿ ನಾ ಹೇಳ್ತೀನಿ. ಅದು ಇಷ್ಟು 2-3 ಅದೆಂತ ವೀಳ್ಯದಲ್ಲಿ ಬಾಯಿಗೆ ತುಂಬಿಸ್ಕೊಂಡಿತ್ತು. ಅವಾಗ ಅಲ್ವಾ ಹಾಲಲ್ಲಿ ಕೂತಾಗ, ಅದಕ್ಕಿಂತ ಮುಂಚೆ ಅದಾದ್ಮೇಲೆ ನಾನು ಇವನಿಗೆ ಯಾಕೆ ನಾನು ಮಾತಾಡ್ಬೇಕು ಅಂತ ಕಾಫಿ ಟೀ ಕೊಡ್ಬೋದಾ? Hello guys, welcome back to my channel. ಗಂಟೆ ಹೊಡಿರಿ ಗಂಟೆ. Please consider subscribing. Fake news. Subscribe bell icon ಅನ್ನ ಮಾಡಿ ಹಾಕಿ. ಟಂಗ್ ಮಾಡಿ ಟಂಗ್. तीन लोग को भेजो. दुआ मिलेगी. और उन 3 को बोलो कि आगे 3 को भेजे. सब्सक्राइब करें, घंटी बजाए.
ಇವತ್ತಿನ ಸಮಾಚಾರ ಮುಗೀತು. ಸರಿಸ್ಬೇಕಲ್ಲ ಹಾಂ ಮಾತಾಡ್ಬೇಕು ಮೈ ಕೈಯಲ್ಲಿ ಇಟ್ಕೊಂಡು. ಹಾಂ ವಿಷಯನ ಬನ್ನಿ ವಿಷಯನ ಮಸಾಲೆ ದೋಸೆ ತಿನ್ನಿ ಹೋಗಿ. ಹಸಿ ಇದ್ರೆ ವಾಪಸ್ ಕಳಿಸಿ. ಸುಮ್ಮನೆ ಇರು ಮಾರೆ ನೀನೊಬ್ಬ. 0 questions asked, immediate replacement ಅದು ಮಸಾಲೆ ದೋಸೆ. ಮಸಾಲೆ ದೋಸೆ ಆದರೆ ನೀವು ಪ್ರೂಫ್ ತೋರಿಸ್ಬೇಕು ಬಂದ ಸ್ವೀಟ್ ಅಂತ ಅಷ್ಟೇ. ತಿಂದ್ರು ಕಾಲಾದ್ರೂ ಉಳಿಸಿರ್ಬೇಕು. ಹಾಯ್ ಮೀಟ್ ಮಚ್ಚಮ್ಮ. ಓ ಮೈ ಗಾಡ್ ಮಚ್ಚಮ್ಮ ದ ಗ್ರೇಟ್. ದ ಮಂಕಿ ಮ್ಯಾನ್. ನಿಮಗೆ ಈ ಟ್ರಿಪ್ ಬಗ್ಗೆ ಎಂತ ಅನಿಸ್ತು? ಇದು ಒಂದು ಡ್ರೀಮ್ ಟ್ರಿಪ್. ಓ ಮೈ ಗಾಡ್ ಯಾವತ್ತು ಅಂದ್ಕೊಂಡಿರಲಿಲ್ಲ ನಾನೊಂದು ಹೀಗೆ ಫುಲ್ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಬರ್ತೇನೆ ಅಂತ. ಜಸ್ಟ್ ರ್ಯಾಂಡಮ್ ಆಗಿ ಕುತ್ಕೊಂಡು ಪ್ಲಾನ್ ಮಾಡೋದು. ನಾವು ಇಂಟರ್ನ್ಯಾಷನಲ್ ಅಲ್ಲಿ ಇದ್ವಿ. ಹಾಂ, ಚೀಟಿ ಹಾಕಿ ಹೋಗಿದ್ದಲ್ಲ. ಚೀಟಿ ಎಲ್ಲ ಹಾಕಿ ಹಾಂ, ಚೀಟಿ ಹಾಕಿ ಟೀ ಹಾಕಿ ವಿಯೆಟ್ನಾಮಿಂದ ಸೀದಾ ಚಿಕ್ಕಮಂಗ್ಳೂರು. ಬಟ್ ವಿಯೆಟ್ನಾಮ್ ಟ್ರಿಪ್ ಇಸ್ ಸ್ಟಿಲ್ ಆನ್. ಎವ್ರಿಥಿಂಗ್ ಇಸ್ ಸ್ಪಾನ್ಸರ್ಡ್ ಬೈ ಮೈ ಓನ್ಲಿ ಓನ್ಲಿ ಬ್ಯೂಟಿಫುಲ್ ಸಿಸ್ಟರ್. ಎಸ್ ये कब हुआ सर? वो इतने नहीं आजकल ऐसा ही होता है. नो ब्यूटीफुल. Oh my केक हुआ आले पाणी केक हुआ ब्यूटीफुल है जना. यार स्पॉन्सर ताई बनती स्पॉन्सर ये ಒಳ್ಳೆ ಸ್ಪಾನ್ಸರ್. so to sponsor trips. ಈ ವಿಡಿಯೋನ 1 million ವ್ಯೂ ಮಾಡಿ ಆಮೇಲೆ ನಮ್ಗೆ ಬಂದಿರೋ ದುಡ್ಡೆಲ್ಲ ಇನ್ನೂ ಟ್ರಿಪ್ ಹೋಗ್ತೀವಿ. ಮಿಲಿಯನ್ ಮಾಡಿ ನಮ್ಮ ದೋಸೆ ಬಿಲ್ ವಾಪಸ್ ಬರುತ್ತೆ. ಇನ್ನು ದೋಸೆ ಎಲ್ಲ ಇದು ಅವನಿಗೆ ಫುಲ್ ಖುಷಿಯಾಗಿದ್ದಾನೆ. ಅವ್ನು ಎಕ್ಸ್ಟ್ರಾ ದೋಸೆ ಸಿಗ್ತಾ 5 ಸ್ಟಾರ್ ಬಂದ ಕೂರುತ್ತೆ. ಹಾಂ ಓಕೆ, ಬಾಯ್ ಬಾಯ್ ಮಲ್ಪ್ಲೆ. ಬಾಯ್ ಪೀಸ್ ಔಟ್. ಒಂದು ಚಿನ್ನಿನ ಜೊತೆಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹೈವೇಯಲ್ಲಿ ತುಂಬ ಖಾಲಿ ಅಂತ ಅನಿಸ್ತಾ ಇತ್ತು. ಬಟ್ ನಾವು ಚಿಕ್ಕಮಂಗ್ಳೂರು ಎಂಟ್ರಿ ಆಗ್ತಿದ್ದಾಗೇ ಸ್ವಲ್ಪ ಗ್ರೀನರಿ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಯು ಆರ್ ಫೀಲಿಂಗ್ ಗುಡ್ ಆ್ಯಂಡ್ ಫ್ರೆಶ್. ಬೈಕ್ ರೈಡ್ ಹೋಗುವಾಗ ಎವ್ರಿ 50 or 80 ಕಿಲೋಮೀಟರ್ಗೆ ಒಂದು ಪಿಟ್ ಸ್ಟಾಪ್ ಕೊಟ್ಟರೆ ಒಳ್ಳೆಯದು. ನಮಗೆ ಟಯರ್ಡ್ ಫೀಲ್ ಆಗೋದಿಲ್ಲ. ಸೊ ಹಾಗೆ ನಾವು ಒಂದು ಪಿಟ್ ಸ್ಟಾಪ್ ಕೊಟ್ಟು ನಾವು ನಮ್ಮ ಹೋಟೆಲ್ಗೆ ಹೊರಟ್ವಿ. ಮರ ಎಲ್ಲ ಚಿಗುರಿದೆ. ತೊಳ್ದಂಗಿದೆ ಮಾರೆ. ಫುಲ್ ನೀಟಾಗಿ ಒಂದೊಂದೇ ತೊಳೆದಿರೋ. ಮತ್ತು ಇದೊಂದು ಟ್ರಿಪ್ ಒಂದು ಸ್ಪೆಷಲ್ ಎಂತಕ್ಕೆ ಅಂದರೆ ನಾವು ಯೂಶ್ವಲಿ ಫ್ರೆಂಡ್ಸ್ ಜೊತೆಗೆ ತಿರುಗಾಡ್ತಾ ಇದ್ವಿ. ಬಟ್ ಈ ಸಲ ಫಾರ್ ಎ ಚೇಂಜ್ ನಾವು ಫ್ಯಾಮಿಲಿ ಜೊತೆಗೆ ಬಂದಿದ್ದೇವೆ. ಸೊ ನೋಡುವ ಹೇಗೆಲ್ಲ ಗಮ್ಮತ್ತಾಗ್ತದೆ ಅಂತ. ಎಂಥ ಬ್ಯೂಟಿ ಮಾರೆ. ಕ್ರೇಜಿ ಕ್ರೇಜಿ ಕ್ರೇಜಿ. ಇವತ್ತು ನನಗೆ ನಂದೊಂದು ಬಕೆಟ್ ಲಿಸ್ಟಲ್ಲಿ ಒಂದು ಚೆಕ್ ಪಾಯಿಂಟ್ ಟಿಕ್ ಆಯಿತು. ಚಿಕ್ಕಮಗಳೂರಿಗೆ ಬೈಕಿನಲ್ಲಿ ಬರುವುದು. ಓ ಮೈ ಗಾಡ್, ಚಿಕ್ಕಮಗಳೂರಲ್ಲಿರೋರೆಲ್ಲ ಎಷ್ಟು ಪುಣ್ಯವಂತರು ಗುರು. ನಾನೇನಾದರೂ ಇಲ್ಲೇ ಹುಟ್ಟಿದ್ರೆ ಮೇ ಬಿ ಪ್ರತಿ ವಾರ ಬರ್ತಿದ್ನ ಅಂತ ಬೈಕ್ ಇಟ್ಕೊಂಡು ತಿರುಗಾಡಲಿಕ್ಕೆ. ಆ್ಯಕ್ಚುಲಿ ಗೂಗಲಲ್ಲಿ ನಾವು ಚೆಕ್ ಮಾಡಿದಾಗ ಇತ್ತು ತುಂಬ ಮಳೆ ಬರ್ತದೆ ಅಂತ. ಆದರೆ ಇಲ್ಲಿ ಬಿಸಿಲುಂಟು. ಸೊ ಗೊತ್ತಿಲ್ಲ. ನಾವು ಕೆಲವೊಮ್ಮೆ ನನಗೆ ಅನಿಸ್ತದೆ ನಾನು ಸ್ವಲ್ಪ ಬೈಕ್ ಬೇಗ ಕಲಿಬೇಕಿತ್ತು ಅಂತ. ಎಂತಕ್ಕೆ ಲೇಟ್ ಮಾಡಿದೆ ಅಂತ ಗೊತ್ತಿಲ್ಲ.
ಇಟ್ಸ್ ಓಕೆ. ಫಾಲ್ಸ್ ಅಜ್ಜಿ. ವಾಹ್, ಫೈನಲಿ. ಹೋಟೆಲ್ ರೀಚ್ ಆಗೋದ್ರೊಳಗೆ ಮಧ್ಯಾಹ್ನ ಆಗೋಯಿತು. ಸೊ ಒಂದೊಳ್ಳೆ ಊಟ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಈವ್ನಿಂಗ್ ಎಲ್ಲೋಗೋದು ಅಂದರೆ ದತ್ತಪೀಠ ಕವರ್ ಮಾಡೋ ಪ್ಲ್ಯಾನ್ ಇದೆ. ಹಲೋ, ಹಾಯ್, ನಮಸ್ತೆ. ಓಕೆ, ಏನೋ ಒಂಜಿ ಲೊಕೇಶನ್. ಓಕೆ, ಬಾಯ್ ಫ್ರೆಂಡ್ಸ್. ಚಲೋ. ಒಂದೊಳ್ಳೆ ಊಟ ಮಾಡಿಕೊಂಡು ನಾವು ದತ್ತದ ಪೀಠದ ಕಡೆಗೆ ಹೊರಟ್ವಿ. ಇಲ್ಲೆಲ್ಲ 5 or 6 o'clock ಎಲ್ಲ ಪ್ಲೇಸಸ್ ಕೂಡ ಕ್ಲೋಸ್ ಆಗ್ತದೆ, ಯಾಕೆ ಅಂದರೆ ಇಲ್ಲೆಲ್ಲ ಫುಲ್ ಕಾಡಿರೋದ್ರಿಂದ. ಸೊ ಆದಷ್ಟು ಬೇಗ ಪ್ಲೇಸಸ್ನ ಕವರ್ ಮಾಡಿ ಬರಬೇಕು ನಾವು. ಇವರು ಇಲ್ಲೇ ಇದ್ದಾರೆ ಮುಂದೆ. ನೋಡಿ, ಅಲ್ಲಿ ಮುಂದೆ ಹೋಗ್ತಿರೋದು ನಮ್ಮದೇ ಇನ್ನೊಂದು ಕಾರು. ಅದರಲ್ಲಿ ನಮ್ಮದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಲಾವಿಷ ಇಲ್ಲ. ಆಕ್ಚುಲಿ ಅಲ್ಲಿಗೆ ಹೋಗುವ ದಾರಿ ಸಹ ಚಂದ ಇರ್ತದೆ. ಹೌದು, ಮಳೆ ಬಂದರೆ ಇದೊಂದು ಚಂದ, ಎಲ್ಲ ಕಡೆ ಗ್ರೀನ್ ಇರ್ತದಲ್ಲ. ನಿಲ್ಸಿದ್ರಾ ಚಾ ಕುಡಿಲಿಕ್ಕ ಅಂತ? ಮೂಲ್ಯ ಪಾಡ್ಲೆ ಗಾಡಿ ದುಂಬು ಚೆಕ್ ಪೋಸ್ಟ್ ಅಲ್ಪ ಪಾಡ್ರೆ ಆಪುಜಿ ಪಿರಾಡು. ಹಾಂ, ವಿಜಯ್ ಬಂದ್. ಒಂದು ನಿಮಿಷ ಎಂತ ಲೇಟ್ ಹಾಪುಂಡು ಅಲ್ಲಿ ಮಿತ್ತ ಟ್ರಾಫಿಕ್ ಎಪ್ಪುಂಡು. ಓಕೆ, ಚಲೋ, ಬಾಯ್. ನನಗೆ ಆ್ಯಕ್ಚುಲಿ ಟೀ ಕುಡಿಯೋದು ಮೂಡ್ ಸಹ ಇರಲಿಲ್ಲ. ಅಂದರೆ ಊಟ ಮಾಡಿದ್ದು ಇದಾಗಿತ್ತಲ್ಲ, ಹೆವಿ ಆಗಿದೆ. ಯಾವ್ದು ಸರ್ ತೊಡಿ. ಏನಿಲ್ಲ, ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ. ಎಲ್ಲ ಚೆಕ್ ಮಾಡಿದ್ರೆ ಪೊಲೀಸ್ನವರು. ಇದು ಚಿಕ್ಕಮಂಗ್ಳೂರು ಚೆಕ್ ಪೋಸ್ಟ್. ಇಲ್ಲಿ ಏನು ಹೇಳ್ತಾರೆ, ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕು. ಒಂದು ವೇಳೆ ನಮ್ಮದು ಆನ್ಲೈನ್ ಬುಕ್ಕಿಂಗ್ ಇಲ್ಲದಿದ್ದರೆ ಇಲ್ಲೇ ಆಪ್ಷನ್ ಇದೆ ತೊಗೋಬೋದು, ಬಟ್ ಸ್ಲಾಟ್ಸ್ ಅವೈಲೇಬಲ್ ಇಲ್ಲ ಅಂದರೆ ಹಿಂದೆ ಕಳಿಸ್ತಾರಂತೆ. ಸೊ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ, ಸೊ ನಮ್ಮದು ಪಾಸ್ ಆಗಿದೆ. ಆದರೆ ಇದೊಂಥರ ಚೆನ್ನಾಗಿದೆ, ಬಟ್ ಸ್ವಲ್ಪ ಉಪದ್ರ ಇದೆ ಅಲ್ಲ. ಹೌದು, ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಚೆನ್ನಾಗಿರೋ ಪ್ಲ್ಯಾನ್. ಬಟ್ ಇವಾಗ ನಾವು ಇವಾಗ 2 ಗಾಡಿದ್ದು ಪೇ ಮಾಡಿದ್ದೀವಲ್ಲ,
ಬಟ್ ನಾವು ಒಂದೇ ಗಾಡಿಯಲ್ಲಿ ಬಂದು ಯೂಸ್ ಇಲ್ಲ ಅಲ್ಲ. ಹೌದೌದೌದು. ಇಫ್ ಇನ್ ಕೇಸ್ ಅದಕ್ಕೆ ನಾವೇನೋ ಬುಕ್ ಮಾಡಿರ್ತೀವಿ, ಗಾಡಿ ಕೆಟ್ಟೋಗಿ ನಾವು ಬೇರೆ ಗಾಡಿಯಿಂದ ಬಂದರೆ ಅದು ಅಲವ್ ಇಲ್ಲ. ಹೌದು. ನಂಬರ್ ಪ್ಲೇಟ್ ಮೇಲೆ ಅಲ್ಲಿ ನೋಡಿ ಒಂದು ಗಾಡಿ ಹಿಂದೆ ಕಳಿಸಿದ್ರು, ಫ್ರಾಂಗ್ಸ್ ಹೋಯ್ತು ನೋಡಲ್ಲ ಒಂದು ವೈಟ್ ಕಲರ್. ಸೊ ಅವ್ರಿಗೆ ಯಾವ್ದಾರ ಫಾಲ್ಸಿಗೆ ಹೋಗ್ತಾರೆ ಅಷ್ಟೇ. ಅದೇ ಅಂದರೆ ಮೇಯ್ನ್ ಇರೋದು ಇದಕ್ಕೆ ಮಾತ್ರ ಅಂತೆ, ಯಾವುದು ಪೀಕ್ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠಕ್ಕೆ. ಅಲ್ಲೊಂದು ಕಾರ್ ಸಹ ಹಿಂದೆ ಹೋಗ್ತಾ ಉಂಟು. ಸೊ ಹೀಗಾದರೆ ಅಣ್ಣನವ್ರು ಬಂದರೆ ನೆಕ್ಸ್ಟ್ ಅವ್ರದ್ದೇ ಬುಕ್ಕಿಂಗ್ ಇಲ್ಲದಿದ್ದರೆ ಹಿಂದೆ ಅಣ್ಣನವರದ್ದು ನೆಕ್ಸ್ಟ್ ಕಾರ್ ಬರ್ತಾರೆ, ನಾವು ಹೊರಡುವ, ನಾವು ಸಹ ರೆಡಿ ಆಗುವ. ದತ್ತಪೀಠ ಮತ್ತು ಮುಳ್ಳಯ್ಯನಗಿರಿ ಹೋಗಬೇಕಂದ್ರೆ ನಾವು ಮುಂಚೆನೇ ರಿಜಿಸ್ಟ್ರೇಷನ್ ಮಾಡಿರಬೇಕು. ಲೈಕ್ ಆನ್ಲೈನಲ್ಲಿ ಸಹ ನಾವು ಮುಂಚೆನೇ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಅಲ್ಲಿ ಹೋಗಿ ಸಹ ರಿಜಿಸ್ಟರ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಸ್ಲಾಟ್ ಸಿಗಲ್ಲ ಅಂದರೆ ಲೈಕ್ ವಿ ಕ್ಯಾನಾಟ್ ವಿಸಿಟ್. ಸೊ ಇಟ್ಸ್ ಬೆಟರ್ ನಾವು ಮುಂಚೆನೇ ಬುಕ್ ಮಾಡಿ ಹೋಗೋದು. ಒಂದು ಡ್ರಾಬ್ಯಾಕ್ ಏನಂದರೆ ಲೈಕ್ ನಾವು ಯಾವ ವೆಹಿಕಲಲ್ಲಿ ಬುಕ್ ಮಾಡಿರ್ತೀವೋ ಆ ವೆಹಿಕಲಲ್ಲೇ ಹೋಗಬೇಕಾಗುತ್ತೆ. ಲೈಕ್ ಇಫ್ ಇನ್ ಕೇಸ್ ಆ ಗಾಡಿ ಏನಾದರೂ ಕೆಟ್ಟೋಯ್ತು, ನಾವು ಇನ್ನೊಂದು ಆಲ್ಟರ್ನೇಟಿವಲ್ಲಿ ಹೋಗ್ತೀವಿ ಅಂದರೆ ಅದು ಅಲ್ಲಿ ವ್ಯಾಲಿಡ್ ಆಗೋದಿಲ್ಲ. ಸೊ ಒಂದು ಡ್ರಾಬ್ಯಾಕ್ ಇದೆ. ಬಟ್ ಟ್ರಾಫಿಕ್ ಕಂಟ್ರೋಲ್ ವಿಷಯದಲ್ಲಿ ಮಾಡಿರೋದ್ರಿಂದ ಇಟ್ಸ್ ಇಸ್ ಸಮ್ವಾಟ್ ಗುಡ್. ದತ್ತಾತ್ರೇಯ ಪೀಠ ಮೇಲೆ ದಟ್ಟ ಕಾಡು, ಚಿರತೆ, ಹುಲಿ, ಸಿಂಹ ಎಲ್ಲ ಇರಬಹುದು. ಬರೀ ಕಣ್ಣಲ್ಲಿ ನೋಡೋಕ್ಕೆ ಚಂದ. ಚಳಿ ಅವನುಂಡ ತರಕ ಬಾಕಿಲ್ ಬರ ಪಾಡ್ಲಿ. ಇಂಥ ಒಳ್ಳೆ ಕ್ಲೈಮೇಟಿಗೆ ಒಂದು ಫೋಟೋ ತೆಗಿಲಿಲ್ಲ ಅಂದರೆ ಹೇಗೆ? ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಬೇಗ ಬೇಗ ಫೋಟೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ನೋಡು ಲೆಫ್ಟಲ್ಲಿ ಏನಿಲ್ಲ ಅಂತ ಅನಿಸುತ್ತೆ, ಬಟ್ ಇದೆ ಎಲ್ಲ. ಹೌದು, ನೋಡ್ಲಿಕ್ಕೆ ಕಾನ್ಸಂಟ್ರೇಟ್. ಸೋ ಬ್ಯೂಟಿಫುಲ್. ಅಲ್ಲಿ ನೋಡು. ಸುಮ್ಮನೆ ಬೋರ್ ಆದಾಗ ಎತ್ಕೊಂಡು ಬರ್ಬೋದಲ್ಲ ವೀಕೆಂಡ್. ಹೌದೌದೌದು. ನಾನು ಹೋಗಿ ಆಮೇಲೆ ಇವಳಿಗೆ ಹೇಳ್ತೇನೆ, ಸಂಪುಗೆ, ನೋಡಿ ನೀವು ಬರೋದಿಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಇದೆಲ್ಲ ನೋಡ್ತಿದ್ಯಾ, ಇದೆಲ್ಲ ಮಿಸ್ ಮಾಡ್ತಿದ್ದೆ ನೀನು. ಇದೆಯಾ ಇದೆಯಾ ಮುಂದೆ ಅಂತ ಇದೆಯಾ? ಇಲ್ಲಿ ಟೆಂಪಲ್ ಎಲ್ಲ ಉಂಟು ಇಲ್ಲೆಲ್ಲ. ವಾಹನ ನಿಲುಗಡೆ ನಿಷೇಧಿಸಿದೆ. ಮತ್ತೆಲ್ಲ ಇಲ್ಲೇ ನಿಲ್ಸಿದ್ದಾರೆ. ಅದು ಗೊತ್ತಿಲ್ಲ, ಬಟ್ ಮುಂದೆ ಹೋಗಿ ನೋ ಪಾರ್ಕಿಂಗ್, ಬಸ್ ಬ್ಯಾನ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಮತ್ತೆಲ್ಲ ಇಲ್ಲಿ ನಿಲ್ಸೋಗ್ತಾರೆ.
ಇಲ್ಲೆಲ್ಲ ದೇವಸ್ಥಾನ ಉಂಟು ಮಾತ್ರ. ಸರ್ತ ಉಂಟುಜ ಇಂಚ ಉಂಟುಜ ಅವ್ರಂಗ ತೆಗಿತಾರಂತೆ ನಾ ಹೇಳಿಲ್ಲ. ನೋಡ್ಕೊಂಡು ಅಂದು ವಿವಿಧಾದ ತೋರಿಸಿ ಒಂದೇ ಇದೆ ಇಲ್ಲಿ ದೇವಸ್ಥಾನ ಉಂಟು. ಹಾಂ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೇವೆ. ಒಂದೊಂದು ಒಂಜೆ ಎಂಟ್ಲ ಇದು ಆಫ್ ಆಯ್ತು ಜಾವು. ಟೆಂಪಲ್ ಒಳಗಡೆ ಯಾವುದೇ ರೀತಿಯ ಫೋಟೋ ಮತ್ತು ವಿಡಿಯೋ ತೆಗಿಲಿಕ್ಕೆ ಅಲೋ ಇಲ್ಲ, ಸೊ ನಾನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ರಿಟರ್ನ್ ಬರೋ ವೇಯಲ್ಲಿ ಸುಮಾರು ಕಡೆ ಎಲ್ಲ ಮ್ಯಾಗಿ ಅದೆಲ್ಲ ಸಿಗ್ತದೆ. ಸೊ ನಾವು ಕೂಡ ಒಂದೊಳ್ಳೆ ಲೊಕೇಶನ್ ನೋಡಿ ಅಲ್ಲಿ ಮ್ಯಾಗಿ ಬುಟ್ಟ ಎಲ್ಲ ತಿಂದು ಫ್ಯಾಮ್ಲಿ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ನಾವು ಹೋಟೆಲ್ಗೆ ಹೊರಟ್ವಿ. ಇದಾಗಿತ್ತು ನಮ್ಮ ಫಸ್ಟ್ ಡೇ ಅಟ್ ಚಿಕ್ಕಮಂಗ್ಳೂರು.